ನಮಸ್ಕಾರ, ನಾನು ಶಿವಕುಮಾರ್. ಸೊ ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್, ಕನ್ನಡದಲ್ಲಿ ವರ್ಗ ಸಮೀಕರಣಗಳು. ಓಕೆ, 10th ಸ್ಟ್ಯಾಂಡರ್ಡ್. ಸೊ ಲೆಸನ್ ಬೇಸ್ ಅಸೆಸ್ಮೆಂಟ್ ಮೆಟೀರಿಯಲ್ ಅಂದರೆ LB ಅಂತ ಕರಿತೀವಿ. ಇದರಲ್ಲಿ ಆಲ್ರೆಡಿ 49 ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ವಿ. ಇದು 50th ಕ್ವೆಶನ್. ಓಕೆ, ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ 2ರಷ್ಟಿದೆ. ಓಕೆ, 8 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗುತ್ತದೆ. ಅವರ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ. ಓಕೆ, ಏಜ್ ಆಫ್ ದ ಮದರ್ ಇಸ್ ಟ್ವೈಸ್ ದ ಸ್ಕ್ವೇರ್ ಆಫ್ ದ ಏಜ್ ಆಫ್ ಹರ್ ಸನ್. ಓಕೆ, ಆಫ್ಟರ್ 8 years ಮದರ್ಸ್ ಏಜ್ ವಿಲ್ ಬಿ 4 years ಮೋರ್ ದೆನ್ ಥ್ರೈಸ್ ದ ಏಜ್ ಆಫ್ ಹರ್ ಸನ್. ಫೈಂಡ್ ದ ಪ್ರೆಸೆಂಟ್ ಏಜಸ್. ಪ್ರೆಸೆಂಟ್ ಏಜ್ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ಪ್ಲನೇಷನ್ ನೋಡೋಣ. ಲೆಟ್ ಸನ್ಸ್ ಏಜ್ ಬಿ ಈಕ್ವಲ್ ಟು ಎಕ್ಸ್. ಸೊ ಮದರ್ಸ್ ಏಜ್ ಏನು ಕೊಟ್ಟಿದ್ದಾರೆ? ಮದರ್ಸ್ ಏಜ್, ತಾಯಿಯ ವಯಸ್ಸು, ಈಕ್ವಲ್ ಟು, ಇಲ್ಲಿ ಫಸ್ಟ್ ಕೊಟ್ಟಿದ್ದಾರೆ ವಯಸ್ಸು ಮಗನ ವಯಸ್ಸಿನ ವರ್ಗದ. ಓಕೆ, ವರ್ಗದ, ಅವನ ಮಗನ ಏಜ್ ಎಕ್ಸ್ ಅಂತ ತಗೊಂಡಿದ್ವಿ. ವರ್ಗದ 2ರಷ್ಟಿದೆ ಅಂದರೆ ಇಂಟು 2, 2ರಷ್ಟಿದೆ. ಸೊ ಮಗನ ಸನ್ಸ್ ಏಜ್ ಈಕ್ವಲ್ ಟು ಎಕ್ಸ್, ಮದರ್ಸ್ ಏಜ್ ಈಕ್ವಲ್ ಟು 2x². 2ರಷ್ಟಿದೆ, 2 ಟೈಮ್ಸ್ ಅವ್ರ ವರ್ಗ ಅಂದರೆ ಸ್ಕ್ವೇರ್ ಆಫ್ ದ ಏಜ್ ಆಫ್ ಅವರ್ ಸನ್. ಮಗಂದು ಏಜ್ ಆಫ್ ಅವನ್ ಎಷ್ಟೇ ಏಜ್ ಇದೆಯೋ ಆ ಸ್ಕ್ವೇರ್ ಇಂದು 2ರಷ್ಟು. ಓಕೆ, ಆಫ್ಟರ್ 8 years ಮದರ್ಸ್ ಏಜ್ ವಿಲ್ ಬಿ 4 years. ಸೊ ಇಲ್ಲಿಂದ 8 ವರ್ಷ ಅಂದರೆ ಸನ್ಸ್ ಏಜ್ ಎಷ್ಟಿದೆ? ಸೊ ಆಫ್ಟರ್ 8 years ಮದರ್ಸ್ ಏಜ್ ವಿಲ್ ಬಿ, ಸೊ ಮದರ್ಸ್ ಏಜ್ 2x² ಪ್ಲಸ್ 8 ಈಕ್ವಲ್ ಟು ಮದರ್ಸ್ ಏಜ್ ವಿಲ್ ಬಿ 4 years. ಓಕೆ, 4 years ಮೋರ್ ದನ್ ಥ್ರೈಸ್ ದ ಏಜ್ ಆಫ್ ಅವರ್ ಸನ್. ಅವ್ರ ಮಗಂದು ಏಜ್ ಎಷ್ಟಿದೆ? ಎಕ್ಸ್ ಪ್ಲಸ್ 8 ಥ್ರೈಸ್ ಆಫ್ ದ ಏಜ್ ಆಫ್ ಅವರ್ ಸನ್, 3ರಷ್ಟು. ಇಲ್ಲಿ 3 ಟೈಮ್ಸ್ ಕೊಟ್ಟಿದ್ದಾರ. 8 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಿದೆ. ಆಫ್ಟರ್ 8 years ಇಲ್ಲಿ ಎಕ್ಸ್ ಪ್ಲಸ್ 8. ಸೊ ಇಲ್ಲಿನೂ 8 ವರ್ಷ ಆಗುತ್ತಾ? ಸೊ ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಅದರದ್ದು 3ರಷ್ಟಿದೆ, 4 ವರ್ಷ ಜಾಸ್ತಿ, 3ರಷ್ಟಿದೆ. ಸೊ ಇದನ್ನು ಅರೇಂಜ್ ಮಾಡ್ಕೊಳ್ಳೋಣ. 2x² ಪ್ಲಸ್ 8 ಈಕ್ವಲ್ ಟು 4 ಪ್ಲಸ್ 3 ಇಂಟು ಎಕ್ಸ್, 3x ಪ್ಲಸ್ 3 8 24. ಸೊ ನಾವು ಇದನ್ನು ಸ್ಟ್ಯಾಂಡರ್ಡ್ ಇಕ್ವೇಷನ್ಗೆ ತೊಗೊಂಡ್ಬರ್ಬೇಕು. ಸ್ಟ್ಯಾಂಡರ್ಡ್ ಇಕ್ವೇಷನ್ ax² ಪ್ಲಸ್ bx ಪ್ಲಸ್ c. ಸೊ 2x². ಓಕೆ, ಸೊ ಈ ಪ್ಲಸ್ 3xನ ಈ ಕಡೆ ತೊಗೊಂಬರ್ತಾ ಇದ್ದೀನಿ, ಮೈನಸ್ 3x. ಓಕೆ, ಸೊ ಈ 8 ಇಲ್ಲೇ ಇದೆ. ಸೊ 24 ಪ್ಲಸ್ 4. ಓಕೆ, ಸೊ ಪ್ಲಸ್ 24 ಪ್ಲಸ್ 4 28 ಆಗುತ್ತೆ. ಅದು ಈ ಕಡೆ ಬಂದಾಗ ಮೈನಸ್ 28 ಈಕ್ವಲ್ ಟು 0. ಸೊ ಈ ಕಡೆ ಇದ್ದ ಎಲ್ಲ ಐಟಮ್ನ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿದ್ವಿ. ಸೊ 2x² ಮೈನಸ್ 3x ಪ್ಲಸ್ 8 ಮೈನಸ್ 28 ಇಸ್ ಮೈನಸ್ 20. ಗ್ರೇಟರ್ ನಂಬರ್ ಸಿಂಬಲ್. ಓಕೆ, ಈಕ್ವಲ್ ಟು 0. ಸೊ ನಮಗೆ ಇಕ್ವೇಷನ್ ಫಾರ್ಮ್ ಆಯಿತು. ಇಲ್ಲಿ ಇಕ್ವೇಷನ್ ಒನ್ಸ್ ಫಾರ್ಮ್ ಆದ ತಕ್ಷಣ ನಮಗೆ ಯಾವ ಥರ ಬೇಕು? 2 ಇಂಟು ಮೈನಸ್ 20 ಈಸ್ ಮೈನಸ್ 40. ಓಕೆ, ಆಮೇಲೆ ಮೈನಸ್ 3 ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇಲ್ಲಿ ಮೈನಸ್ ಬರಬೇಕಂತಂದರೆ 1 ನಂಬರ್ ಮೈನಸಲ್ಲಿ ಬೇಕು, 1 ನಂಬರ್ ಪ್ಲಸ್. ಯಾಕಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 1 ನಂಬರ್ ಮೈನಸಲ್ಲಿ ಬೇಕು, 1 ನಂಬರ್ ಪ್ಲಸ್ಸಲ್ಲಿ ಬೇಕು. ಆಮೇಲೆ ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಗ್ರೇಟರ್ ನಂಬರ್ ಸಿಂಬಲ್ ಇಲ್ಲಿ ಬೇಕು, ಪ್ಲಸ್ ಲೋವರ್. ಸೊ 40 ಬೇಕು, ಆಮೇಲೆ 3 ಬೇಕು. ಸೊ 40 ಪ್ರೈಮ್ ಫ್ಯಾಕ್ಟರೈಸೇಷನ್, 2 20s, 2 10s. ಓಕೆ,
2 5s 5 1s. Okay, 2 2s are 4, 4 2s are 8, 8 5s are 40. Okay, minus 8 into plus 5. Minus 8 plus 5 is minus 3. So middle term factorize ಮಾಡ್ತಾ ಇದ್ದೀವಿ. 2x square minus 8x plus 5x minus 20 equal to 0. Clear? ಸೊ ಇಲ್ಲಿಂದ ಇದನ್ನು ಒಂದು ಸ್ಟೆಪ್ ಸ್ಪ್ಲಿಟ್ ಮಾಡಿ ಬರೆಯೋಣ, ಕಾಮನ್ ಟರ್ಮ್ ಅಂಡರ್ಸ್ಟ್ಯಾಂಡ್ ಆಗೋವರೆಗೂ. ಸೊ ಇದನ್ನು ಬರೆಯುವಾಗ 2 ಇಂಟು 4 ಇಂಟು ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್, ಇಲ್ಲಿ ಪ್ಲಸ್ 5 ಓಕೆ ಇಂಟು minus 4 ಪ್ಲಸ್ ಇಂಟು ಮೈನಸ್ ಮೈನಸ್ 5 4s are 20. ಸೊ ಇಲ್ಲಿ ಪ್ಲಸ್ 5. ಸೊ ಇಲ್ಲಿಂದ 2x 2 ಮತ್ತು ಎಕ್ಸ್ ಕಾಮನ್ ಇದೆ, 2x ಕಾಮನ್ ತಗೋತಾ ಇದ್ದೀನಿ. ಓಕೆ, ಎಕ್ಸ್ ಮೈನಸ್ 4. ನೆಕ್ಸ್ಟ್ ಇಲ್ಲಿ ಪ್ಲಸ್ 5 ತಗೊಳ್ತಾ ಇದ್ದೀವಿ. ಓಕೆ, ಸೊ ಎಕ್ಸ್ ಈ ಮೈನಸ್ 4 ಈಕ್ವಲ್ ಟು 0. ಸೊ ಎಕ್ಸ್ ಮೈನಸ್ 4 ಮತ್ತು 2x ಪ್ಲಸ್ 5 ಈಕ್ವಲ್ ಟು 0. ಸೊ ಎಕ್ಸ್ ಮೈನಸ್ 4 ಈಕ್ವಲ್ ಟು 0, 2x ಪ್ಲಸ್ 5 ಈಕ್ವಲ್ ಟು 0. ಸೊ ಎಕ್ಸ್ ಈ ಮೈನಸ್ 4 ಈ ಕಡೆ ಬಂದಾಗ ಪ್ಲಸ್ 4. ಓಕೆ, ಸೊ ಇಲ್ಲಿ 2x ಈಕ್ವಲ್ ಟು ಈ ಪ್ಲಸ್ 5 ಈ ಕಡೆ ಬಂದಾಗ ಮೈನಸ್ 5. ಸೊ ಇದು ಎಲಿಮಿನೇಟ್ ಆಯಿತು, ಇದು ನಮ್ಗೆ ನೆಸೆಸಿಟಿ ಇಲ್ಲ. ಸೊ ಸನ್ಸ್ ಏಜ್ ಈಕ್ವಲ್ ಟು 4. ಮದರ್ಸ್ ಏಜ್ ಏನಂತ ಕೊಟ್ಟಿದ್ದಾರೆ? ಮದರ್ಸ್ ಏಜ್ ಇಸ್ 2 times ಸನ್ಸ್ ಏಜ್ ಆಫ್ ದ ಮದರ್ ಈಸ್ ಟ್ವೈಸ್ ದ ಸ್ಕ್ವೇರ್ ಆಫ್ ದ ಏಜ್ ಆಫ್ ದ ಸನ್. ಸೊ ಅಂದರೆ 2 times ಎಕ್ಸ್ ಸ್ಕ್ವೇರ್. ಸೊ 2 times ಎಕ್ಸ್ ಸ್ಕ್ವೇರ್. ಸೊ 2 ಇಂಟು ಎಕ್ಸ್ ವ್ಯಾಲ್ಯೂ 4 ಬಂದಿದೆ, 4 ಸ್ಕ್ವೇರ್. ಸೊ 2 ಇಂಟು 4 ಸ್ಕ್ವೇರ್ ಇಸ್ 16, ಅಂದರೆ ಮದರ್ಸ್ ಏಜ್ 30. ಸೊ ಸನ್ಸ್ ಏಜ್ 4, ಮದರ್ಸ್ ಏಜ್ 30. ಕ್ಲಿಯರ್? ಸೊ ಒಂದು ಕ್ವಿಕ್ ರೀಕ್ಯಾಪ್ ನೋಡ್ಕೊಳ್ಳೋಣ. ಸೊ ಕ್ವೆಶನ್ ಏನು ಹೇಳುತ್ತೆ ನೋಡಿ, ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ 2ರಷ್ಟಿದೆ. ತಾಯಿಯ ವಯಸ್ಸು ಅಂದರೆ ಮದರ್ಸ್ ಏಜ್, ಇಲ್ಲಿ ಮದರ್ಸ್ ಏಜ್ ಎಷ್ಟಿದೆ? ಸನ್ದ್ ಏಜ್ ಎಕ್ಸ್ ಅಂತ ತಗೊಂಡಿದ್ವಿ. ಮದರ್ಸ್ ಏಜ್ ಈಸ್ ಮಗನ ವಯಸ್ಸಿನ ವರ್ಗ ಅಂದರೆ ಎಕ್ಸ್ ಸ್ಕ್ವೇರ್, ಅದರದ್ದು ಸ್ಕ್ವೇರ್ ಈಸ್ ಸ್ಕ್ವೇರ್ ಆಫ್ ದ ಏಜ್ ಆಫ್ ಅರ್ ಸನ್, ವರ್ಗದ 2ರಷ್ಟಿದೆ ಇಂಟು 2. ಓಕೆ, 8 ವರ್ಷಗಳ ನಂತರ, 8 ವರ್ಷ ಆದಮೇಲೆ, 8 ವರ್ಷ ಅಂತಂದರೆ ಈ ಮಗನ ಏಜಿಗೂ 8 ಆ್ಯಡ್ ಮಾಡಬೇಕು, ತಾಯಿಯ ಏಜಿಗೂ 8 ಆ್ಯಡ್ ಮಾಡಬೇಕು. ಸೊ ಅದು ವಯಸ್ಸು ಮಗನ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗುತ್ತದೆ. ಸೊ ಸೇಮ್ ಇಕ್ವೇಷನ್ನ ಫಾರ್ಮ್ ಮಾಡಿದ್ವಿ. ಈಗ ತಾಯಿಯ ವಯಸ್ಸು ಇಷ್ಟಿದೆ, 8 ವರ್ಷ ಆದಮೇಲೆ ಮಗನ ಏಜ್ ಎಷ್ಟು, ಅದ್ರ 3 ಪ್ಲಸ್ ಅದಕ್ಕೆ 4 ವರ್ಷ ಆ್ಯಡ್ ಮಾಡಿದ್ವಿ. ಸೊ ಈ 4 ವರ್ಷ ಅಲ್ಲಿಂದ ಬಂತು. ಸೊ ಆಫ್ಟರ್ 8 years ಮದರ್ಸ್ ಏಜ್ ವಿಲ್ ಬಿ 4 years ಮೋರ್ ದೆನ್ ದ ಥ್ರೈಸ್ ದ ಏಜ್ ಆಫ್ ಅವರ್ ಸನ್. ಫೈಂಡ್ ದೇರ್ ಪ್ರೆಸೆಂಟ್ ಏಜಸ್. ಸೊ ಪ್ರೆಸೆಂಟ್ ಏಜಸ್ ಬಂತು. ಓಕೆ, ಎಕ್ಸ್ ಈಕ್ವಲ್ ಟು 4, ಅವ್ರ ಏಜ್ 30. ಕ್ಲಿಯರ್? ಥ್ಯಾಂಕ್ ಯು.